ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS Excel ಅಲ್ಲಿ ಇನ್ಸರ್ಟ್ ಮೆನುನಲ್ಲಿ ಮ್ಯಾಪ್ ಯಾವ ರೀತಿಯಾಗಿ ನಾವು ಇನ್ಸರ್ಟ್ ಮಾಡಬೇಕು ಮತ್ತು ಮ್ಯಾಪ್ ಆಪ್ಷನ್ ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬಹುದು ಅಂತ ಇವತ್ತು ನಾವು ನೋಡೋಣ. ನೀವಿಲ್ಲಿ ನೋಡಬಹುದು ಒಂದು ಟೇಬಲ್ ಅನ್ನ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಪಿವೋಟ್ ಟೇಬಲ್ ಅನ್ನ ಯಾವ ರೀತಿಯಾಗಿ ನಾವು ಇನ್ಸರ್ಟ್ ಮಾಡಬೇಕು ಮತ್ತು ಪಿವೋಟ್ ಟೇಬಲ್ ಅಲ್ಲಿ ಯಾವ ರೀತಿಯಾಗಿ ನಾವು ವರ್ಕ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾನಿಲ್ಲಿ ಒಂದು ಟೇಬಲ್ ಅನ್ನ ರೆಡಿ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ನಾವಿಲ್ಲಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಅಂದ್ರೆ ಬೇರೆ ಬೇರೆ ಸ್ಟೇಟ್ ಪರ್ಚೇಸ್ ಅಥವಾ ಸೇಲ್ಸ್ ಇರಬಹುದು, ಅಥವಾ ಒಂದೇ ಸ್ಟೇಟ್ ನಾವು ತಗೊಂಡ್ರೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ ವೈಸ್ ಸೇಲ್ಸ್ ಮತ್ತು ಪರ್ಚೇಸ್ ಇರಬಹುದು, ಅಥವಾ ವರ್ಲ್ಡ್ ವೈಡ್ ಇಂಟರ್ನ್ಯಾಷನಲ್ ಸೇಲ್ಸ್ ಮತ್ತು ಪರ್ಚೇಸ್ ಇರಬಹುದು. ಈ ರೀತಿಯಾಗಿ ಒಂದು ಕಂಪನಿಯ ಬಿಸ್ನೆಸ್ ಇದ್ದಾಗ ನಾವು ಮ್ಯಾಪ್ ಇನ್ಸರ್ಟ್ ಮಾಡುವ ಮುಖಾಂತರ ಎಷ್ಟು ಪರ್ಚೇಸ್ ಮತ್ತು ಎಷ್ಟು ಸೇಲ್ಸ್, ಎಷ್ಟು ಪ್ರಾಫಿಟ್ ಆಗಿದೆ, ಯಾವ ರಾಜ್ಯದಿಂದ ಅಥವಾ ಯಾವ ದೇಶದಿಂದ ಅಥವಾ ಯಾವ ಡಿಸ್ಟ್ರಿಕ್ಟ್, ಈ ರೀತಿಯಾದ ಮ್ಯಾಪ್ ಅನ್ನ ನಾವು ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು ಅಂತ ನೋಡೋಣ. ನೀವಿಲ್ಲಿ ನೋಡಬಹುದು ಸ್ಟೇಟ್ ಕಾಲಮ್, ಕೆಲವು ಸ್ಟೇಟ್ ನೇಮ್ ಅನ್ನ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ನಂತರ ಎಷ್ಟು ಸೇಲ್ಸ್ ಆಗಿದೆ, ಯಾವ ಸ್ಟೇಟ್ಗೆ ನಾವಿಲ್ಲಿ ಎಷ್ಟು ಸೇಲ್ ಅನ್ನ ಮಾಡಿದ್ದೀವಿ, ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ ನಾನಿಲ್ಲಿ ಟೈಪ್ ಮಾಡಿದ್ದೀನಿ. ಇದೇ ರೀತಿಯಾಗಿ ನೀವು ಒಂದು ಟೇಬಲ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಮ್ಯಾಪ್ ಅನ್ನ ಇನ್ಸರ್ಟ್ ಮಾಡಬೇಕು. ನಾವಿಲ್ಲಿ ಟೇಬಲ್ ಅನ್ನ ಮೊದಲು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇನ್ಸರ್ಟ್ ಮೆನು, ಮ್ಯಾಪ್ ಆಪ್ಷನ್, ಫೀಲ್ಡ್ ಮ್ಯಾಪ್, ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಮ್ಯಾಪ್ ಯಾವ ರೀತಿಯಾಗಿ ಇನ್ಸರ್ಟ್ ಆಗಿದೆ ಅಂತ. ಚಾರ್ಟ್ ಟೈಟಲ್, ನಾವಿಲ್ಲಿ ಟೈಟಲ್ ಅನ್ನ ಚೇಂಜ್ ಮಾಡಬಹುದು. ಸೇಲ್ಸ್ ಇನ್ಕಮ್, ಸೇಲ್ಸ್ ಅಥವಾ ಪರ್ಚೇಸ್ ಅಥವಾ ಇನ್ಕಮ್ ಅಥವಾ ಪ್ರಾಫಿಟ್, ಈ ರೀತಿಯಾಗಿ ನಾವು ಚಾರ್ಟ್ ಟೈಟಲ್ ಅನ್ನ ಚೇಂಜ್ ಮಾಡಬಹುದು. ಕ್ಲೋಸ್. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚಾರ್ಟ್ ಇನ್ಸರ್ಟ್ ಆಗಿದೆ ಅಂತ. ನೆಕ್ಸ್ಟ್, ಯಾವುದೇ ಒಂದು ಮ್ಯಾಪ್ ಅನ್ನ ಇನ್ಸರ್ಟ್ ಮಾಡಿದ ನಂತರ ನಮಗಿಲ್ಲಿ ಚಾರ್ಟ್ ಡಿಸೈನ್ ಮೆನು ಓಪನ್ ಆಗುತ್ತೆ. ನಾವು ಈ ಚಾರ್ಟ್ ಅನ್ನ ಡಿಸೈನ್ ಮಾಡೋದಕ್ಕೋಸ್ಕರ ಆಡ್ ಚಾರ್ಟ್ ಎಲಿಮೆಂಟ್, ಯಾವ ಎಲಿಮೆಂಟ್ ಬೇಕು ನಾವಿಲ್ಲಿ ಆಡ್ ಮಾಡಬಹುದು. ಚಾರ್ಟ್ ಟೈಟಲ್, ನಾವಿಲ್ಲಿ ಚಾರ್ಟ್ ಟೈಟಲ್ ಅನ್ನ ಇನ್ಸರ್ಟ್ ಮಾಡಿದ್ವಿ. ನಂತರ ಡೇಟಾ ಲೇಬಲ್ಸ್ ಶೋ, ನೀವಿಲ್ಲಿ ನೋಡಬಹುದು ಡೇಟಾ ಲೇಬಲ್ ಯಾವ ರೀತಿಯಾಗಿ ಶೋ ಆಗ್ತಾ ಇದೆ ಅಂತ. ಯಾವ ಸ್ಟೇಟ್ ಇಂದ ಎಷ್ಟು ಪ್ರಾಫಿಟ್ ಬಂದಿದೆ ನಮ್ಗಿಲ್ಲಿ ತೋರಿಸ್ತಾ ಇದೆ. ವ್ಯಾಲ್ಯೂ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಆಡ್ ಚಾರ್ಟ್ ಎಲಿಮೆಂಟ್, ಡೇಟಾ ಲೇಬಲ್ಸ್, ಮೋರ್ ಡೇಟಾ ಲೇಬಲ್ ಆಪ್ಷನ್, ನಾವಿಲ್ಲಿ ಸೆಲೆಕ್ಟ್ ಮಾಡಬಹುದು. ಸ್ಟೇಟ್ ನೇಮ್ ನಮಗೆ ಬೇಕಂದ್ರೆ ನಾವು ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಸಿರೀಸ್ ನೇಮ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಸಿರೀಸ್ ನೇಮ್ ನಮ್ಗಿಲ್ಲಿ ಬೇಡ, ಅದಕ್ಕೋಸ್ಕರ ನಾವಿಲ್ಲಿ ಸ್ಟೇಟ್ ನೇಮ್ ಮತ್ತು ವ್ಯಾಲ್ಯೂ ಸೆಲೆಕ್ಟ್ ಮಾಡಿದ್ರೆ ಸಾಕು. ಯಾವುದೇ ಒಂದು ಸ್ಟೇಟ್ ಮೇಲೆ ನಮ್ಮ ಮೌಸ್ ಪಾಯಿಂಟ್ ಅನ್ನ ತಗೊಂಡೋದ್ರೆ ನಮ್ಗಿಲ್ಲಿ ಶೋ ಮಾಡುತ್ತೆ ಯಾವ ಸ್ಟೇಟ್ ಮತ್ತು ಎಷ್ಟು ಇನ್ಕಮ್ ಬಂದಿದೆ ಅಂತ. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ಯಾವುದೇ ಸ್ಟೇಟ್ ಇಂದ ಎಷ್ಟು ಪ್ರಾಫಿಟ್ ನಮ್ಗಿಲ್ಲಿ ಬಂದಿದೆ ಅಂತ ನಾವಿಲ್ಲಿ ಚೆಕ್ ಮಾಡಬಹುದು. ನಂತರ ಕ್ಲೋಸ್. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಕ್ವಿಕ್ ಲೇಔಟ್. ಈ ಮ್ಯಾಪ್ ಲೇಔಟ್ ಅನ್ನ ನಾವು ಬೇರೆ ರೀತಿಯಾಗಿ ಚೇಂಜ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಪ್ರಿವ್ಯೂ ನಮ್ಗಿಲ್ಲಿ ಕಾಣಿಸುತ್ತೆ. ಯಾವ ಲೇಔಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ಚೇಂಜ್ ಕಲರ್ಸ್, ಯಾವುದೇ ಕಲರ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಹಲವಾರು ಕಲರ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ಕಲರ್ ಬೇಕು ನಾವಿಲ್ಲಿ ಚೇಂಜ್ ಮಾಡಬಹುದು. ಸೆಲೆಕ್ಟ್ ಕಲರ್, ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಮ್ಯಾಪ್ ಕಲರ್ ಸಹ ಚೇಂಜ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಚಾರ್ಟ್ ಸ್ಟೈಲ್ಸ್. ಕೆಲವು ಚಾರ್ಟ್ ಸ್ಟೈಲ್ ನಮ್ಗಿಲ್ಲಿ ಸಿಗುತ್ತೆ. ಯಾವ ರೀತಿಯಾದ ಚಾರ್ಟ್ ಸ್ಟೈಲ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ. ನಂತರ ಚೇಂಜ್ ಚಾರ್ಟ್ ಟೈಪ್. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಹಲವಾರು ರೀತಿಯ ಚಾರ್ಟ್ಸ್ ನಮಗಿಲ್ಲಿ ಸಿಗುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಕಾಲಮ್ ಚಾರ್ಟ್ ಅನ್ನ ನಾವು ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ನಾವಿಲ್ಲಿ ಈ ಚಾರ್ಟ್ ಅನ್ನ ಬೇರೆ ಚಾರ್ಟ್ಗೆ ಕನ್ವರ್ಟ್ ಸಹ ಮಾಡಬಹುದು. ಕಾಲಮ್ ಚಾರ್ಟ್, ಯಾವ ಚಾರ್ಟ್ ಬೇಕು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಓಕೆ.
ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಚಾರ್ಟ್ ಅನ್ನ ನಾವು ಚೇಂಜ್ ಸಹ ಮಾಡಬಹುದು. ಚೇಂಜ್ ಚಾರ್ಟ್ ಟೈಪ್, ಮ್ಯಾಪ್, ಸೆಲೆಕ್ಟ್, ಓಕೆ. ನಂತರ ಆಡ್ ಚಾರ್ಟ್ ಎಲಿಮೆಂಟ್, ಡೇಟಾ ಲೇಬಲ್ಸ್, ಶೋ. ನಂತರ ಮೂವ್ ಚಾರ್ಟ್, ಬೇರೆ ಶೀಟ್ಗೆ ನಾವೀಗ ಚಾರ್ಟ್ ಅನ್ನ ಮೂವ್ ಮಾಡಿ ನೋಡೋಣ. ಮೂವ್ ಚಾರ್ಟ್, ನ್ಯೂ ಶೀಟ್, ಓಕೆ. ನೀವಿಲ್ಲಿ ನೋಡಬಹುದು. ನಂತರ ಆಡ್ ಚಾರ್ಟ್ ಎಲಿಮೆಂಟ್, ಡೇಟಾ ಲೇಬಲ್, ಮೋರ್ ಡೇಟಾ ಲೇಬಲ್ ಆಪ್ಷನ್ಸ್. ನಂತರ ಕ್ಯಾಟಗರಿ ನೇಮ್, ಕ್ಲೋಸ್. ನೀವಿಲ್ಲಿ ನೋಡಬಹುದು ಯಾವ ಯಾವ ಸ್ಟೇಟ್ ನಮಗಿಲ್ಲಿ ಕಾಣಿಸ್ತಾ ಇದೆ. ಯಾವ ಯಾವ ಸ್ಟೇಟ್ ಲಿಸ್ಟ್ ನಮ್ಮ ಟೇಬಲ್ ಅಲ್ಲಿ ಇದೆ, ಎಲ್ಲಾ ಸ್ಟೇಟ್ ನಮಗಿಲ್ಲಿ ಕಾಣಿಸ್ತಾ ಇದೆ. ನೀವಿಲ್ಲಿ ನೋಡ್ತಾ ಇರಬಹುದು. ಯಾವ ಸ್ಟೇಟ್ ಇಂದ ಹೆಚ್ಚಿಗೆ ಪ್ರಾಫಿಟ್ ಬಂದಿದೆ ನಮಗೆ ಇಲ್ಲಿ ಡಾರ್ಕ್ ಕಲರ್ ಅಲ್ಲಿ ತೋರಿಸ್ತಾ ಇದೆ. ನೀವಿಲ್ಲಿ ನೋಡಬಹುದು. ನಂತರ ಸ್ವಲ್ಪ ಕಡಿಮೆ ಪ್ರಾಫಿಟ್ ಇದ್ರೆ ಲೈಟ್ ಕಲರ್ ಅಲ್ಲಿ. ಈ ರೀತಿಯಾಗಿ ಕಲರ್ ವೇರಿಯೇಷನ್ಸ್ ನೀವು ನೋಡಬಹುದು. ಈ ರೀತಿಯಾಗಿ ನಾವು ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಮ್ಯಾಪ್ ಅನ್ನ ಇನ್ಸರ್ಟ್ ಮಾಡಬಹುದು. ಯಾವ ಸ್ಟೇಟ್ ಇಂದ ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಸೇಲ್ ಆಗಿದೆ ಅಥವಾ ಎಷ್ಟು ಪರ್ಚೇಸ್ ಆಗಿದೆ ಅಂತ, ಅಥವಾ ಡಿಸ್ಟ್ರಿಕ್ಟ್ ವೈಸ್ ಸಹ ನಾವು ಮ್ಯಾಪ್ ಅನ್ನ ಇನ್ಸರ್ಟ್ ಮಾಡಬಹುದು, ಅಥವಾ ವರ್ಲ್ಡ್ ಮ್ಯಾಪ್ ಸಹ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು.